ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಿಸಿದಂತೆ ಈ ಒಂದು ಮೂರನೇ ವಿಡಿಯೋದಲ್ಲಿ ನಾವು ಸ್ವಲ್ಪ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಇಲ್ಲೊಂದು ಸಮಸ್ಯೆ ಇದೆ. ಎಕ್ಸ್ ಅನುಪಾತ y = 3:4 ಆದರೆ 2x + 3y ಅನುಪಾತ 3y - 2x ಇದರ ಒಂದು ಬೆಲೆ ಎಷ್ಟಂತ. ಇದರಲ್ಲಿ ಅವರು x ಮತ್ತು yನ ಬೆಲೆ ಕೊಟ್ಟಿದ್ದಾರೆ. ಆ ಒಂದು x ಮತ್ತು yನ ಬೆಲೆಯನ್ನು ಈ ಒಂದು ಬೆಲೆಯಲ್ಲಿ ಹಾಕಿ ಮತ್ತು ಅದರ ಒಂದು ಅನುಪಾತವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸಿಂಪಲ್ ಇದೆ ನೋಡ್ರಿ. ನಿಮ್ಗೆ ಗೊತ್ತಿದೆ x ಬೆಲೆ ಎಷ್ಟಪ್ಪ ಅಂದರೆ 3 ಅಂತ ಹೇಳಿದ್ದಾರೆ, 3 ತೊಗೊಳ್ಳೋಣ. y ಬೆಲೆ ಎಷ್ಟಪ್ಪ ಅಂದರೆ 4 ಇದ್ದರೆ 4 ತೊಗೊಳ್ಳೋಣ. ನೆಕ್ಸ್ಟ್ ಏನಪ್ಪ ಅಂದರೆ 2x + 3y 2x 2 × 3 ಪ್ಲಸ್ 3y ಅಂದರೆ 3 × y ಬೆಲೆ ಎಷ್ಟು 4 ಅನುಪಾತ 3 × y - 2 × x ಅಂದರೆ ಎಷ್ಟಪ್ಪ ಅಂದ್ರೆ 3. ಓಕೆನಾ, ಈ ರೀತಿ. ಈಗ ಇವನು ಗುಣಿಸೋಣ. 2 3 6 ಪ್ಲಸ್ 3 4 12 ಅನುಪಾತ 3 4 ಎಷ್ಟಪ್ಪ ಅಂದರೆ 3 × y ಅಂದರೆ y ಬೆಲೆ ಎಷ್ಟು 4 3 4 12 ಮೈನಸ್ 2 3 6. ಓಕೆನಾ. ನೆಕ್ಸ್ಟ್ 6 + 12 18 ಅನುಪಾತ 12 - 6 ಅಂದರೆ 6. ಓಕೆ, ಇದನ್ನು ಯಾವ ರೀತಿ ಬರ್ಕೊಂತ ನಾನು ಇದನ್ನು ಇಷ್ಟೇ ಇಟ್ಟು ಬರ್ತೈತಿ. ಅಥವಾ ಇನ್ನೊಮ್ಮೆ ಏನಪ್ಪ ಅಂದರೆ ಸರಳ ರೂಪಕ್ಕೆ ತರಬೇಕಾದ್ರೂ ಕೂಡ 18 ಬಗ್ಲಾರ ಅಂದ್ರೆ ಎಷ್ಟು ಲೆಕ್ಕ ಕಟ್ತೋಡ 3 6 18 3 7 6. ಈ ರೀತಿ 6:2 ಅಥವಾ 18 ಏನಪ್ಪ ಅಂದರೆ ಇದ್ರ ಬೆಲೆ ಆಗುತ್ತೆ. ಯಾವುದರ ಬೆಲೆ ಅಂದರೆ 2x + 3y ಅನುಪಾತ 3y - 2x ಬೆಲೆ ಎಷ್ಟಪ್ಪ ಅಂದರೆ 18:6 ಅಂದ್ರೆ ಅಷ್ಟೇ. ಇದನ್ನು ಸರಳೀಕೃತ ಮಾಡಿದ ನಂತರ 6:2 ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ನೋಡ್ರಿ, ಈ ಒಂದು ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಿಸಿದಂತೆ ಈ ನಾಣ್ಯಗಳ ಬೆಲೆಯನ್ನು ಒಂದು ಸಮಸ್ಯೆ ಮೇಲೆ ಏನಪ್ಪ ಜಾಸ್ತಿ ಲೆಕ್ಕ ಬರ್ತಾವೆ. ನಿಮ್ಗೆ ಒಂದು ಗೊತ್ತಿರ್ಬೇಕು ಏನಪ್ಪ ಅಂದ್ರೆ ನಿಮ್ಗೆ ಕಾಮನ್ ಗೊತ್ತಿರ್ತೈತೆ 1 ರೂಪಾಯಿ ಅಂದರೆ. ಓಕೆನಾ, ಒಂದು ನಾಣ್ಯ. ಅದೇ 50 ಪೈಸೆ ಅಂದರೆ ಏನಪ್ಪ ಅಂದ್ರೆ 50 ಪೈಸೆ ಅಂದರೆ ಎಷ್ಟು ನಾಣ್ಯಗಳಾಗಬೇಕು? 1 ರೂಪಾಯಿ ಆಗಲಿಕ್ಕೆ ಎಷ್ಟಪ್ಪ ಅಂದ್ರೆ 2 ನಾಣ್ಯ ಬೇಕು. 1 ರೂಪಾಯಿ ಆಗಲಿಕ್ಕೆ 50 ಪೈಸೆದು ಎಷ್ಟು ನಾಣ್ಯಗಳಾಗಬೇಕು? 2 ನಾಣ್ಯಗಳಾಗಬೇಕು. ಅದೇ 25 ಪೈಸೆದು 1 ರೂಪಾಯಿ ಆಗಲಿಕ್ಕೆ ಎಷ್ಟು ನಾಣ್ಯಗಳಾಗಬೇಕು? 4 ನಾಣ್ಯಗಳಾಗಬೇಕು. ಈ 3 ಕಾನ್ಸೆಪ್ಟ್ ಗೊತ್ತಿದ್ರಪ್ಪ ಏನಪ್ಪ ಅಂದ್ರೆ ಈಸಿ. ಇವುಗಳ ಬೆಲೆಯನ್ನು ಆಗ್ತಾ ಹೋದಾಗ ಏನಪ್ಪ ನಮ್ಗೆ ಇನ್ನು ಈಸಿ ಏನಪ್ಪ ಬರ್ತದೆ. ಅಂದರೆ 1 ರೂಪಾಯಿ ಆಗಲಿಕ್ಕೆ 1 ನಾಣ್ಯ ಹಾಕ್ಬೇಕು. 50 ಪೈಸೆದು 1 ರೂಪಾಯಿ ಆಗಲಿಕ್ಕೆ 2 ನಾಣ್ಯಗಳನ್ನ ಹಾಕಬೇಕು. 50 ಪೈಸೆದು 4 ನಾಣ್ಯಗಳು ಇದ್ರಪ್ಪ ಅಂದ್ರೆ ಏನಪ್ಪ ಅನ್ನೋದು 1 ರೂಪಾಯಿ ಆಗತ್ತಂತ ಅರ್ಥ. ಇದು ಒಂದು ಸ್ವಲ್ಪ ಇದು ಗೊತ್ತಿದ್ರೆ ನೆಕ್ಸ್ಟ್ ನೋಡ್ರಿ. ಈಗ ಹಿಂಗೆ ಹೇಳಿದರೆ ಒಂದು ಚೀಲದಲ್ಲಿ 1 ರೂಪಾಯಿ 50 ಪೈಸೆ ಮತ್ತು 25 ಪೈಸೆ ನಾಣ್ಯಗಳು 5:6:8 ಅನುಪಾತದಲ್ಲಿವೆ. ಚೀಲದಲ್ಲಿರುವ ಒಟ್ಟು ಹಣ ದುಡ್ಡು ಐತಿ ಎಷ್ಟೈತಿ ಅಂತ 740 ರೂಪಾಯಿ ಆಗಿದ್ದರೆ 25 ಪೈಸೆ ನಾಣ್ಯಗಳ ಸಂಖ್ಯೆಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಅಂದರೆ 3 ಕೊಟ್ಟಿದ್ದಾರೆ. 1 ರೂಪಾಯಿ ಕೊಟ್ಟಿದ್ದಾರೆ, 50 ಪೈಸೆ ಕೊಟ್ಟಿದ್ದಾರೆ ಮತ್ತು 25 ಪೈಸೆಗಳ ಅನುಪಾತ ಕೊಟ್ಟಿದ್ದಾರೆ. ಈಗ ನಾ ಏನು ಮಾಡ್ತೀನಪ್ಪ ಅಂದ್ರೆ ನೋಡಿರಿ, ಇದು ಬೇಸಿಕ್ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಫಸ್ಟ್ 1 ರೂಪಾಯಿ ತೊಗೊತೀನಿ ನಾನು. 1 ರೂಪಾಯಿದ್ದು ಎಷ್ಟು ಅನುಪಾತ ಐತೆ ಅಂತೇಳಿ 5 ಹೇಳಿದರೆ ಅಂದರೆ 5 × 1 ಅಂದ್ರೆ ಏನಾಗುತ್ತೆ? 5 ಆಗುತ್ತೆ. = 5x ಅಂತ ತೊಗೊತೀನಿ ನಾನು. ಇದು ಅನುಪಾತ ವಿತ್ ನಾಣ್ಯ ಎರಡೂ ಬರ್ಕೊತೀನಿ ನಾನು. ಈಗ ನೆಕ್ಸ್ಟ್ 50 ಪೈಸೆದು ಎಷ್ಟೈತೆ ಅನುಪಾತ ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. 50 ಪೈಸೆದು ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ 2 50 ಪೈಸೆ ಸೇರಿ ಏನಪ್ಪ ಅಂದ್ರೆ 2 50 ಪೈಸೆದು ಸೇರಿ ಏನಾಗುತ್ತಪ್ಪ ಅಂದ್ರೆ 1 ಆಗುತ್ತೆ. ಓಕೆನಾ, 1 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಇನ್ನೂ 2 50 ಪೈಸೆದು ಸೇರಿ ಏನಪ್ಪ ಅಂದ್ರೆ ಮತ್ತೊಂದು ಆಗುತ್ತೆ. ನೆಕ್ಸ್ಟ್ ಇನ್ನೂ 2 50 ಪೈಸೆದು ಸೇರಿ ಏನಪ್ಪ ಅಂದ್ರೆ ಮತ್ತೊಂದು ಆಗುತ್ತೆ. ಟೋಟಲ್ ಎಷ್ಟಾಯಿತು? 3 ರೂಪಾಯಿ. ಓಕೆನಾ. ಅಂತ 50 ಪೈಸೆದು ಇವು ನಾಣ್ಯಗಳ ಅನುಪಾತ ಎಷ್ಟು? 6 ಕೊಟ್ಟಿದ್ದಾರೆ ಅಂದರೆ ಅದು ಎಷ್ಟಾಗುತ್ತೆ? 3 ಆಗುತ್ತೆ ಅಂತ ಅರ್ಥ. ನಾ ಏನು ಬರ್ಕೊತೀವಪ್ಪ ಅಂದ್ರೆ
50 ಪೈಸೆ ದಟ್ ಈಸ್ ಈಕ್ವಲ್ ಟು ಏನಪ್ಪ ಅಂದ್ರೆ ಎಷ್ಟು 6 ಕೊಟ್ಟಿದ್ದಲ್ಲ ರೇಷಿಯೋ 6 ಗುಂಡೆ 50 ಪೈಸೆ ಓಕೆನಾ ಈಜು ಕೂಡ ಎಷ್ಟಾಗುತ್ತೆ ಇದು 3x ಆಗುತ್ತೆ ಓಕೆನಾ. ನೆಕ್ಸ್ಟ್ ಹೆಂಗೆ ಕೇಳಿದರೆ 25 ಪೈಸೆದು 8 ಇದ್ದಾವೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ 25 ಪೈಸೆದು 8 ಇದ್ದಾಗ 25 ಪೈಸೆದು 8 ನಾಣ್ಯಗಳದು ಅಂದರೆ 4 25 ಪೈಸೆಗಳು ಸೇರಿಸಿದ್ರೆ ಎಷ್ಟಾಗುತ್ತೆ ನಮಗೆ 1 ರೂಪಾಯಿ ಆಗುತ್ತೆ. ಇನ್ನು 4 25 ಪೈಸೆಗಳು ಸೇರಿಸಿದ್ರೆ ಎಷ್ಟಪ್ಪ ಅಂದ್ರೆ 1 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ 2 ಆಯಿತು. ಸೊ ನಾವು ಏನು ಬರ್ತೀನಿ ಬಂದರೆ ಇಲ್ಲಿ ನೆಕ್ಸ್ಟ್ 25 ಪೈಸೆದು ಇವು ನಾಣ್ಯಗಳ ಬೆಲೆ 1 ರೂಪಾಯಿ 50 ಪೈಸೆ 25 ಪೈಸೆ ಎಷ್ಟಿದ್ದಾವೆ 8 ಇದ್ದಾವೆ. 8 ಗುಂಡ್ಲೆ ಎಷ್ಟಪ್ಪ ಅಂದರೆ 25 ಪೈಸೆ ಅಂದರೆ ಎಷ್ಟಾಗುತ್ತಪ್ಪ ಅಂದ್ರೆ ಇದು 2x ಆಗುತ್ತೆ. ಸೊ ಅನುಪಾತಗಳನ್ನು ಎಕ್ಸ್ನ ಮಾಡ್ಕೊಂಡು ನಾನು ಅವುಗಳ ಬೆಲೆಯನ್ನು 5 ಅಂದರೆ 1 ರೂಪಾಯಿದು 5 ನಾಣ್ಯ 5 ರೂಪಾಯಿ ಆಗುತ್ತೆ. 50 ಪೈಸೆದು 6 ನಾಣ್ಯ 3 ರೂಪಾಯಿ ಆಗುತ್ತೆ. 25 ಪೈಸೆದು ಎಷ್ಟು ನಾಣ್ಯಗಳದಾವೆ 8 ನಾಣ್ಯ ಅದ ಅಂದರೆ ಎಷ್ಟಾಗುತ್ತದೆ 2 ರೂಪಾಯಿ ಆಗುತ್ತೆ. ಅದಕ್ಕೆ ಎಕ್ಸನ್ನು ಸೇರಿಸಿದೆ ನಾನು. ಸೊ ಇವಾಗ ಬರೀ ವಾಪಸ್ಸು ಈ ಅನುಪಾತಗಳನ್ನ ಕೂಡಿಸೋಣ ನಾನು ಅಂದರೆ ಏನಾಗುತ್ತೆ 5x ಓಕೆನಾ ಪ್ಲಸ್ 3x ಪ್ಲಸ್ ಎಷ್ಟಪ್ಪ ಅಂದರೆ 2x ದಟ್ ಈಸ್ ಈಕ್ವಲ್ ಎಷ್ಟಪ್ಪ ಟೋಟಲ್ ಹಣ ಎಷ್ಟು ಅಂತ ಹೇಳಿದರೆ 240 ರೂಪಾಯಿ ಅಂತ ಹೇಳಿದ್ದಾರೆ ಓಕೆನಾ. ಸೊ ಈಗ 5 ಪ್ಲಸ್ 3 ಪ್ಲಸ್ 2 ಎಷ್ಟಾಗುತ್ತೆ 10x ಆಗುತ್ತೆ. 10x ಈಸ್ ಈಕ್ವಲ್ ಎಷ್ಟಪ್ಪ ಅಂದರೆ 240 ಆಗುತ್ತೆ. ಸೊ ನನಗೆ ಎಕ್ಸ್ನ ಬೆಲೆ ಬೇಕು. ಎಕ್ಸ್ನ ಬೆಲೆ ಬೇಕಾದಾಗ 10 ಗುಣಾಕಾರ ಈ ಕಡೆ ಬಂದರೆ ಭಾಗಾಕಾರ 10 24 240 ಅಂದರೆ ಎಕ್ಸ್ನ ಬೆಲೆ ಸಿಕ್ತು ನಿಮಗೆ 24 ಸಿಕ್ತು ಓಕೆನಾ. ಈಗ ಹಿಂಗೆ ಕೇವಲ 25 ಪೈಸೆ ನಾಣ್ಯಗಳ ಸಂಖ್ಯೆ 25 ಪೈಸೆ ನಾಣ್ಯಗಳ ಅನುಪಾತ ಎಷ್ಟು ಕೊಡ್ತಾರೆ ನೋಡ್ರಲ್ಲಿ 5 ಅನುಪಾತ 6 ಅನುಪಾತ 8ರಲ್ಲಿ 25 ಪೈಸೆ ನಾಣ್ಯಗಳ ಅನುಪಾತ 8 ಕೊಡ್ತಾರೆ. ಸೊ ಅದ್ರ ನಾ ಏನು ಮಾಡ್ತಪ್ಪ ನೆಕ್ಸ್ಟು 8 ಕೊಟ್ಟಿದ್ರಲ್ಲ. ಸೊ 8x 25 ಪೈಸೆದು ನಾಣ್ಯಗಳ ಅಂದರೆ 25 ನಾಣ್ಯಗಳ ಸಂಖ್ಯೆ ಇದ್ದರೆ ಸೊ 8 ಅದಾವ ಓಕೆ 8 ಅನುಪಾತದಲ್ಲಿದೆ. ಸೊ 25 ಗುಂಡ್ಲೆ 24 ಗುಂಡ್ಲೆ ಎಷ್ಟಪ್ಪ ಅಂದರೆ 8 ಅಂದರೆ ಎಷ್ಟು ಎಕ್ಸ್ನ ಬೆಲೆ ಎಷ್ಟು 24 8 ಅನುಪಾತ ಕೊಡ್ತಾರೆ. ಆದ್ದರಿಂದ 24 8 112 ಅಂದರೆ 25 ಪೈಸೆ ನಾಣ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 112 ಅಂತ ಹೇಳ್ಬೋದು ನಾವು. ಎಸ್ ಇದೊಂದು ಲೆಕ್ಕ ಇದೆ ನೋಡಿರಿ. ಶುದ್ಧ ಹಾಲಿನ ಬೆಲೆ ಲೀಟ್ರಿಗೆ 50 ರೂಪಾಯಿ ಇದೆ ಅಂತ. ಸೊ ಇದಕ್ಕೇನಪ್ಪ ಅಂದ್ರೆ ನೀರನ್ನು ಅಂದರೆ ಅದರ ಬೆಲೆ ಎಷ್ಟು 0 ರೂಪೀಸು. ನೀರನ್ನು ಸೇರಿಸಿದಾಗ ಮಿಶ್ರಣದ ಬೆಲೆ 1 ಲೀಟ್ರಿಗೆ 40 ರೂಪಾಯಿ ಆಗಬೇಕಾದರೆ ಹಾಲು ಮತ್ತು ನೀರಿನ ಅನುಪಾತ ಎಷ್ಟಿರಬೇಕಂತ ಕೇಳ್ತಾರೆ. ಸೊ ನಿಮಗೊಂದು ಗೊತ್ತಿರಬೇಕು ಇಲ್ಲಿ ಏನಪ್ಪ ಅಂದರೆ ಶುದ್ಧ ಹಾಲಿನ ಬೆಲೆ ಫಸ್ಟ್ ನೋಡಿರಿ ಹಾಲು ಓಕೆನಾ. ಶುದ್ಧ ಹಾಲಿನ ಬೆಲೆ ಎಷ್ಟಪ್ಪ ಅಂದ್ರೆ 50 ರೂಪಾಯಿ ಹೇಳಿದ್ದಾರೆ ಓಕೆನಾ. ನೆಕ್ಸ್ಟು ನೀರಿನ ಬೆಲೆ ಮಿಕ್ಸ್ ಮಾಡಿದಲ್ಲಿ ನೀರಿನ ಬೆಲೆ ಎಷ್ಟಂತ ಸೊ ಎಷ್ಟು ಇದ್ರ ಬೆಲೆ ಎಷ್ಟಪ್ಪ ಅಂದರೆ 0 ರೂಪೀಸ್ ಅಂತ ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಿಶ್ರಿತ ಹಾಲು ಮಿಶ್ರಣದ ಹಾಲು ಓಕೆನಾ. ಮಿಶ್ರಣದ ಹಾಲಿನ ಬೆಲೆ ಎಷ್ಟಪ್ಪ ಅಂದ್ರೆ 40 ರೂಪೀಸ್ ಅಂತ ಕೇಳಿದ್ದಾರೆ. ಸೊ ಈಗ ನೋಡಿರಿ ಅಂದರೆ ನೀರನ್ನು ಮಿಕ್ಸ್ ಮಾಡೋದ್ರ ಮುಂಚೆ ಅದ್ರ ಬೆಲೆ ಎಷ್ಟಪ್ಪ ಅಂದ್ರೆ ಶುದ್ಧ ಹಾಲಿನ ಬೆಲೆ 50 ರೂಪಾಯಿ ಅಂತ. ಮಿಶ್ರಣ ಹಾಲು ಅಂದರೆ ನೀರು ಬೆರೆಸಿದಂಥ ಅದ್ರ ಬೆಲೆ ಎಷ್ಟಪ್ಪ ಅಂದ್ರೆ 40 ರೂಪಾಯಿ ಅಂತ. ಸೊ ವ್ಯತ್ಯಾಸ ಎಷ್ಟು ರೂಪಾಯಿ ಸಿಗುತ್ತೆ ಅಂತ ನೋಡೋಣ. ಸೊ ನಮ್ಗೆ ವ್ಯತ್ಯಾಸ ಬೇಕಾದ್ರಪ್ಪ ಅಂದ್ರೆ 50 ಮೈನಸ್ 40 ಮಾಡಿದ್ರೆ ಎಷ್ಟಪ್ಪ ಅಂದ್ರೆ 10 ರೂಪೀಸ್ ಸಿಗ್ತು ಓಕೆನಾ. ಅಂದರೆ ಶುದ್ಧ ಹಾಲಿನ ಬೆಲೆ 50 ರೂಪಾಯಿ ಮಿಶ್ರಣವಾದ ನಂತರ ಹಾಲಿನ ಬೆಲೆ ಎಷ್ಟಪ್ಪ 40 ರೂಪಾಯಿ ಅಂತ. ಮಿಶ್ರಣ ಆದಮೇಲೆ ಕಡಿಮೆ ರೇಟ್ ಸಿಗುತ್ತೆ ಅಲ್ಲಿ. ಸೊ 10 ರೂಪಾಯಿ ಆಯಿತು. ಈಗ ಬರೀ ಹಾಲಿಂದ ಆಯ್ತು. ಈಗ ನೀರಿಂದ ನೋಡಿರಿ. ಸೊ ಇದೇನಾಯ್ತಪ್ಪ ಅಂದ್ರೆ ನೀರನ್ನು ಮಿಕ್ಸ್ ಮಾಡ್ಕಿರೋ ಮುಂಚೆ ಎಷ್ಟಪ್ಪ ಅಂದ್ರೆ ಮಿಕ್ಸ್ ಮಾಡಿದ ನಂತರ ಎಷ್ಟಪ್ಪ 40 ರೂಪಾಯಿ ಐತೆ ಅಂತ ಓಕೆನಾ. 40 ರೂಪಾಯಿ ಅಂತ ಅದು ಎಷ್ಟು ರೂಪಾಯಿ ಅಂತ 0 ರೂಪೀಸ್ ಅದು ನೀರನ್ನು ಮಿಕ್ಸ್ ಮಾಡಿದರೆ ಹಾಲಿನ ಬೆಲೆ ಎಷ್ಟು 40 ರೂಪಾಯಿ ಅಂತ. ಎಷ್ಟು ರೂಪಾಯಿ ಅದು 0 ಬೆಲೆ. ಆ ನೀರಿನ ಬೆಲೆ ಎಷ್ಟು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಗೆ ನೀರಿನ ಬೆಲೆ 10 20 ಅಂತ ಹೇಳಿದ್ರೆ ಅಷ್ಟು ತೊಗೋಬೇಕು. ಬಟ್ ಅವರು ನೀರಿನ ಬೆಲೆ ಎಷ್ಟು ಅಂತ ಹೇಳಿದ್ರೆ 0 ರೂಪೀಸ್ ಅಂತ ಹೇಳಿದ್ರೆ ಆದ್ದರಿಂದ 0 ರೂಪೀಸ್ ತೊಗೋಬೇಕು ಓಕೆನಾ. 40 ಮೈನಸ್ 0 ಮಾಡಿದ್ರೆ ಎಷ್ಟಾಗುತ್ತಪ್ಪ ಇದರದ್ದು 40 ರೂಪೀಸ್ ಆಗುತ್ತೆ ಓಕೆನಾ. ಸೊ ಈಗೇನಪ್ಪ ಅಂದ್ರೆ ಹಾಲು ಮತ್ತು ನೀರಿನ ಅನುಪಾತ ಏನಪ್ಪ ಅಂದ್ರೆ ಎಷ್ಟಿರಬೇಕು ಅಂತ ಕೇಳಿದ್ರು. ಸೊ ಈಗ
ಏನಾಗುತ್ತಪ್ಪ ಅಂದರೆ ಹಾಲು ಮತ್ತು ನೀರು. ಸೊ 40:10 ಓಕೆನಾ. ಸೊ ಇದನ್ನು ರೇಷ್ಯೋದಲ್ಲಿ ಮಾಡಿದ್ರಪ್ಪ ಅಂದ್ರೆ 4:1 ಏನಪ್ಪ ಅಂದ್ರೆ ಈ ಒಂದು ಅನುಪಾತಗಳೇನಪ್ಪ ಅಂದ್ರೆ ಆಗ್ತದೆ 4:1 ನೋಡ್ರಿ. ಎಷ್ಟು ಸಿಂಪಲ್ ಇದೆ ನೋಡ್ರಿ. ಅಂದ್ರೆ ನೀರನ್ನು ಮಿಕ್ಸ್ ಮಾಡದೇ ಇರುವಂಥ ಮುಂಚೆ ಮತ್ತು ಮಿಕ್ಸ್ ಮಾಡಿದ ನಂತರ ಪರ್ಟಿಕ್ಯುಲರ್ಗೆ ಹಾಲನ್ನು ಫಸ್ಟ್, ಆಮೇಲೆ ಏನಪ್ಪ ಅಂದರೆ ನೀರನ್ನು ಸೇರಿಸ್ಬೇಕು. ಸೊ ನೀರು ಮಿಶ್ರಣ ಮಾಡಿದ ನಂತರ ಎಷ್ಟು ಬೆಲೆ ಅಂತ ನೋಡಿದ್ರೆ ಇಲ್ಲಿ ನೀರಿನ ಬೆಲೆ ಕೊಟ್ಟಿಲ್ಲ, ಅವರು 0 ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಗೆ ಈಸಿ ಆಯ್ತು. ನೀರಿನ ಬೆಲೆ ಏನಪ್ಪ 5 ರೂಪಾಯಿ 10 ರೂಪಾಯಿ ಅಂತ ಕೊಟ್ಟರೆ ಅವಾಗೇನಪ್ಪ ಅಂದರೆ ಈ ಒಂದು 40 ರೂಪಾಯಿದಲ್ಲಿ ಏನಪ್ಪ ಅಂದ್ರೆ ಅದನ್ನು ನಾವು ಲೆಸ್ ಮಾಡಿದಾಗ ಏನಪ್ಪ ಅಂದ್ರೆ ಅದರ ಒಂದು ಅನುಪಾತ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿರಿ, ಇಲ್ಲಿ ಕೇಳಿದರೆ ಮತ್ತೆ ನಾಣ್ಯಗಳು. ಒಂದು ಚೀಲದಲ್ಲಿ 1 ರೂಪಾಯಿ 50 ಪೈಸೆ 25 ಪೈಸೆ ನಾಣ್ಯಗಳು 1:4:4 ಅನುಪಾತದಲ್ಲಿದೆ. ಒಟ್ಟು ಮೊತ್ತ 200 ರೂಪಾಯಿ ಆಗಿದ್ದರೆ 25 ಪೈಸೆ ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ. ನಿಮ್ಗೆ ಆಲ್ರೆಡಿ ಹೇಳಿದೆ, ಸಿಂಪಲ್ ಐತಿ. ನಾನು ಡೈರೆಕ್ಟ್ ಬರ್ತೀನಿ. ಫಸ್ಟ್ 1 ರೂಪಾಯಿ ನಾಣ್ಯ. 1 ರೂಪಾಯಿ ನಾಣ್ಯ ಎಷ್ಟು ಅದಾವಪ್ಪ ಅಂದರೆ ಅದರ ಅನುಪಾತ ಎಷ್ಟೈತಿ? 1 ಐತಿ. 1 × 1 ಅಂದರೆ ಎಷ್ಟಾಗುತ್ತೆ? 1 ರೂಪಾಯಿ. 1 ಎಕ್ಸ್ ಅಥವಾ ಎಕ್ಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬರೋಣ 50 ಪೈಸೆ ನಾಣ್ಯ. 50 ಪೈಸೆ ನಾಣ್ಯ ಎಷ್ಟು ಕೊಟ್ಟಿದ್ದಾರೆ? ಅನುಪಾತ 4 ಕೊಟ್ಟಿದ್ದಾರೆ. 50 ಪೈಸೆದು ಎಷ್ಟು? 50 ಪೈಸೆ ನೋಡಿರಿ, ನಾನು 50 ಪೈಸೆ ಅಂತ ಬರ್ತೀನಿ ಇಲ್ಲಿ. ಓಕೆನಾ. 50 ಪೈಸೆದ ನಾಣ್ಯಗಳು. ಸೊ ಇಲ್ಲಿ 50 ಪೈಸೆದು ನಾಣ್ಯ 4 ಅದ. ನಿಮ್ಗೆ ಗೊತ್ತಿದೆ 1 ರೂಪಾಯಿ ಆಗಲಿಕ್ಕೆ 50 ಪೈಸೆದು ಎಷ್ಟು ಬೇಕು? 2 ಬೇಕು. ಅಂತ ಎಷ್ಟು ನಾಣ್ಯ ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. 4 ಕೊಟ್ಟಿದ್ದಾರೆ. ಅಂದರೆ 2 50 ಪೈಸೆ ನಾಣ್ಯ ಸೇರಿ 1 ರೂಪಾಯಿ, ಇನ್ನೂ 2 50 ಪೈಸೆ ಸೇರಿ ಮತ್ತೆ 1 ರೂಪಾಯಿ, ಅಂದರೆ ಟೋಟಲ್ 2. ಅಂದರೆ ಇದು ಏನಾಗ್ತದೆ? 2 ಎಕ್ಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಪ್ಪ ಅಂದ್ರೆ 25 ಪೈಸೆ. 25 ಪೈಸೆ ನಾಣ್ಯಗಳಿದ್ದಾವೆ. ಸೊ ಇವು ಎಷ್ಟಿದವಪ್ಪ ಅಂದರೆ ಎಷ್ಟಿದೆ? 20. ಇವು ಕೂಡ 4 ಕೊಟ್ಟಿದ್ದಾರೆ. ಸೊ 4 ಇವು 25 ಪೈಸೆ ನಾಣ್ಯ 4 ಆದ್ರಪ್ಪ ಅಂದರೆ ಎಷ್ಟು ರುಪೀಸ್ ಆಗುತ್ತೆ? 25 ಪೈಸೆದು ಅಂದರೆ 8 ಆಣೆ ಅಂತ ಕರಿತೀವಿ ನಾವು. ಆ ಒಂದು 8 ಆಣೆ 1 ರೂಪಾಯಿ ಆಗಲಿಕ್ಕೆ ಎಷ್ಟು ಬೇಕಂತವು? 4 ಬೇಕು. ಸೊ ಅದರಿಂದ 1 ರೂಪಾಯಿ ಅಂತ. ಇದನ್ನು ಕೂಡ ಏನಪ್ಪ ನನಗೇನು ಎಕ್ಸ್ ಅಂತ ತೊಗೊತೀನಿ. ಓಕೆನಾ. ಈಗ ನಾನು ಟೋಟಲ್ ಅನುಪಾತಗಳನ್ನು ಕೂಡಿಸ್ಬೇಕು. ಇವು ಅನುಪಾತಗಳು ಎಕ್ಸ್, 1x 2x ಅಗೇನ್ 1x. ಓಕೆನಾ. ಸೊ ಇವುಗಳನ್ನು ಕೂಡಿಸಿದಾಗ ಎಷ್ಟಾಗತ್ತಪ್ಪ ಅಂದ್ರೆ ನೋಡಿರಿ, ಎಕ್ಸ್ ಪ್ಲಸ್ 2x ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಒಟ್ಟು ಮೊತ್ತ ಎಷ್ಟಿದ್ರೆ 200 ರೂಪಾಯಿ ಇದ್ದಾರೆ. ಓಕೆನಾ. 200 ಕೂಡಿಸಿದ್ರೆ ಎಷ್ಟಾಗುತ್ತದೆ? 2 3 4 4x. 4x ಈಸ್ ಈಕ್ವಲ್ ಟು ಓಕೆನಾ. 4x ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ 200 ರೂಪಾಯಿ. ಓಕೆನಾ. ನನಗೆ ಎಕ್ಸ್ನ ಬೆಲೆ ಬೇಕು. ಎಕ್ಸ್ ಈಸ್ ಈಕ್ವಲ್ ಟು 4 ಗುಣಾಕಾರ ಇದೆ, ಈ ಕಡೆ ಅಂದರೆ ಭಾಗಾಕಾರ. ಓಕೆನಾ. ಸೊ 200 ಭಾಗಲೆ 4 ಮಾಡಿದ್ರೆ ಎಷ್ಟಪ್ಪ ಅಂದರೆ 4 5 20 1 0 1 0. ಅಂದರೆ ಎಕ್ಸ್ನ ಬೆಲೆ ಎಷ್ಟು ಸಿಕ್ತು? 50 ಸಿಕ್ತು. ಈಗ ಎಕ್ಸ್ನ ಬೆಲೆ ಎಷ್ಟು ಸಿಕ್ತು? 50. ಓಕೆನಾ. ಈಗ 25 ಪೈಸೆ ನಾಣ್ಯಗಳು ಕೇಳಿದ್ರೆ 25 ಪೈಸೆದು ಎಷ್ಟಿದೆ ನೋಡ್ರಿ. 25 ಪೈಸೆ ಈಗ ನೋಡ್ರಿ 25 ಪೈಸೆ ನಾಣ್ಯಗಳ ಕೇಳಿದ್ರೆ ಒಂದು 25 ಪೈಸೆಗಳದ್ದು ಅನುಪಾತ ಎಷ್ಟು? 4 ಕೊಟ್ಟಿದ್ದಾರೆ. 4x ಅಂತ. 4 × x ಅಂದರೆ 50. 54 ಎಷ್ಟಪ್ಪ ಅಂದರೆ 5 4 20 ಅಂದರೆ 200 ರೂಪಾಯಿ. ಅಂದರೆ 200 ನಾಣ್ಯಗಳು. ಅಂದರೆ 25 ಪೈಸೆ ನಾಣ್ಯಗಳು ಎಷ್ಟಪ್ಪ ಅಂದರೆ 200. 25 ಪೈಸೆದು ನಾಣ್ಯಗಳು 200 ಇದ್ದರೆ ಅದ್ರ ಬೆಲೆ ಎಷ್ಟಾಗುತ್ತೆ ನೋಡ್ರಿ. 25 ಪೈಸೆದು 200 ನಾಣ್ಯಗಳಿದ್ರಪ್ಪ ಅದರ ಬೆಲೆ ಎಷ್ಟಾಗ್ತಪ್ಪ ಅಂದರೆ 50 ರೂಪಾಯಿ ಆಗುತ್ತೆ. ಓಕೆನಾ. ನೆಕ್ಸ್ಟು 1 ರೂಪಾಯಿದು 50 ಇದೆ, 50 ರೂಪಾಯಿ ಆಗುತ್ತೆ. 50 ಪೈಸೆದು ನಾಣ್ಯಗಳು ಎಷ್ಟು? 100 ಇದೆ, ಅದು ಎಷ್ಟಾಗ್ತಪ್ಪ ಅಂದರೆ 100 ಆಗುತ್ತೆ. ಅದರಿಂದ ಸೊ 2 ಅದೇ 50 ಪೈಸೆದು 200 ನಾಣ್ಯ ಇದ್ರಪ್ಪ ಅಂದರೆ 100 ರೂಪಾಯಿ ಆಯಿತು. 150 ಪ್ಲಸ್ ಇದು 50 200 ಒಟ್ಟು 200 ರೂಪಾಯಿ ಆಗುತ್ತೆ. ಸೊ ಈ ರೀತಿ ಏನಪ್ಪ ಅಂದರೆ ನಾವು ಲೆಕ್ಕಗಳನ್ನು ಈಸಿಯಾಗಿ ಮಾಡ್ಬೋದು. ಇಲ್ಲೊಂದು ಕೊಟ್ಟಿದ್ದಾರೆ ನೋಡ್ರಿ. ಇಬ್ಬರ ಸಂಬಳದ ಅನುಪಾತ 4:5. ಪ್ರತಿಯೊಬ್ಬರಿಗೂ 2,000 ರೂಪಾಯಿಗಳು ಹೆಚ್ಚಳವಾದರೆ ಹೊಸ ಅನುಪಾತ 5:6 ಆಗುತ್ತೆ. ಹಾಗಾದರೆ ಮೂಲ ಸಂಬಳ ಅಂದರೆ ಇಟ್ ಮೀನ್ಸ್ 4:5 ಇದ್ದಾಗ ಅವರೊಂದು ಸಂಬಳ ಎಷ್ಟಿತ್ತು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಈ ರೀತಿ ಇದ್ದಾಗ ಫಸ್ಟ್ ಅನುಪಾತ ಬರ್ಕೊಳ್ಳೋಣ. ನಾನು ಇಲ್ಲಿ 4:5 ಇದೆ. ಅವರ ಒಂದು ಬೇಸಿಕ್ ಅವರೊಂದು ಫಸ್ಟ್ ಸ್ಯಾಲ್ರಿಯ ಅನುಪಾತ. ಅವರು ಎಷ್ಟು ಹೆಚ್ಚಿಗೆ ಮಾಡಿದ್ರಪ್ಪ ಅಂದರೆ 2,000 ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. ಎಷ್ಟು ಸಾವಿರ ರೂಪಾಯಿ? 2,000 ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿದ್ರು. ಓಕೆನಾ. 2,000 ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿದಾಗ
ಏನಾಯ್ತಪ್ಪ ಅವರ ಒಂದು ಅನುಪಾತ 5:6 ಆಗಿದೆ. ಒಂದು ಗಮನಿಸಿ ನೀವು ಈ ಒಂದು ಅನುಪಾತನ ಹೋಲಿಕೆ ಮಾಡಿರಿ. ಓಕೆನಾ, 4 ಇದ್ದಿದ್ದು ಎಷ್ಟಾಯ್ತು 5 ಆಗೈತಿ. ಇಲ್ಲಿ 5 ಅನುಪಾತ ಎಷ್ಟಾಯ್ತು 6 ಆಯ್ತು. ಅಂದರೆ ಕೇವಲ ಎಷ್ಟು ಪಟ್ಟು ಎಷ್ಟಾಯ್ತು ಹೆಚ್ಚು, ಕೇವಲ 1ರಷ್ಟು ಮಾತ್ರ ಏನಪ್ಪ ಅಂದರೆ ಹೆಚ್ಚಳೈತಿ. ಎಷ್ಟರಷ್ಟು 1ರಷ್ಟು. ಸೊ ಅಂದ್ರೆ ಅವರು ಎಷ್ಟು ಹೆಚ್ಚಿಗೆ ಮಾಡಿದಂಗೆ ಆಯ್ತು ಈಗ 2,000 ರೂಪಾಯಿ. ಎಷ್ಟು ರೂಪಾಯಿ ಹೆಚ್ಚಿಗೆ ಮಾಡಿದಂಗೆ ಅವರು 2,000 ರೂಪಾಯಿ ಅಂತ ಅರ್ಥ. ಓಕೆನಾ, ಸೊ ಈಗ ಡಿಫ್ರೆನ್ಸ್ ಎಷ್ಟು ಬಂತು ನಮ್ಗೆ 1ರಷ್ಟು ಬಂತು. ಅಂದರೆ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ 200 ರೂಪಾಯಿ ಅಂತ ಅರ್ಥ. ಈಗ ಇಬ್ಬರ ಸಂಬಳದ ಅನುಪಾತ ಕೊಟ್ಟರೆ ಫಸ್ಟ್ನೇ ವ್ಯಕ್ತಿದು 4 ಅಂದ್ಕೊಳ್ರಿ. 4 ಗುಂಡ್ಲೆ 1ರಷ್ಟು ಹೆಚ್ಚಳ ಆಗೈತಲ್ಲ, ಅಂದರೆ ಹೆಚ್ಚಳ ಎಷ್ಟು ಮಾಡಿದವರು 2,000 ಕೇವಲ. ಅದರಿಂದ ಗುಂಡ್ಲೆ 2 ಮಾಡಬೇಕು. ಎಷ್ಟು ಈಜಿ ನೋಡಿರಿ, 2 4 8,000, 2 4 8 8,000 ರೂಪಾಯಿ. ನೆಕ್ಸ್ಟ್ ಈಗ ನೋಡಿರಿ ಮೂಲ ಸಂಬಳ ಕೇಳಿದ್ರೆ, ಆದ್ದರಿಂದ ನಾನು 4:5 ಮಾಡ್ತಿದ್ದೀನಿ, 5:6 ಮಾಡ್ತಿಲ್ಲ. ಎದಕ್ಕಪ್ಪ ಅಂದ್ರೆ ಅವ್ರು ಕೇಳಿದ್ದು ಕೇವಲ ಮೂಲ ಸಂಬಳ ಕೇಳಿದರೆ. ಒಂದು ಹೇಳೋದು 2,000 ರೂಪಾಯಿ ಹೆಚ್ಚಳ ಆದ ನಂತರ ಎಷ್ಟಾಯ್ತು ಅಂತ ಕೇಳಿದ್ರೆ ನಾನು ಈ ಒಂದು 5:6 ಮಾಡ್ತಿದ್ದೆ ನಾನು. ಸೊ ಮೂಲ ಸಂಬಳ ಕೇಳಿದ್ರಿಂದ 4:5 ಮಾಡ್ತೀನಿ. ಸೊ ಈಗ 4 ಅಂದಾಗ 4 8 8,000 ರೂಪಾಯಿ ಆಗುತ್ತೆ. ಈಗ 5 ಮಾಡಿದಾಗ 5 ಗುಂಡ್ಲೆ 2 5 2 ಎಷ್ಟಪ್ಪ ಅಂದ್ರೆ 10,000 ಆಗುತ್ತೆ. ಓಕೆನಾ, ನೋಡಿರಿ ಎಷ್ಟು ಈಜಿ ಇದೆ ನೋಡಿರಿ. ಓಕೆನಾ, 10,000 ಅಂದ್ರೆ ಆ ಒಂದು ಅನುಪಾತಗಳ ವ್ಯತ್ಯಾಸ 1 ಬಂತು. ಅದು ಸೊ ಅದರಿಂದ ಏನಪ್ಪ ಅಂದ್ರೆ 2ರಷ್ಟು ಅಂತ ಅರ್ಥ, 2,000 ರೂಪಾಯಿ. ಸೊ ಈಗ ನೋಡಿರಿ ಅವರೊಂದು ಮೂಲ ಸಂಬಳ ಎಷ್ಟಾಗುತ್ತೆ 8,000 ಮತ್ತು 10,000. ಈಗ ಏನು ಮಾಡ್ತೀರಪ್ಪ ಅಂದ್ರೆ, ಈಗ ನಾ ಏನು ಹೇಳ್ತಪ್ಪ ಅಂದ್ರೆ ಇದು ಮೂಲ ಸಂಬಳ. ಈಗ ಅವರೊಂದು ಅನುಪಾತ ಒಂದು ವೇಳೆ ಹೆಚ್ಚಿಗೆ ಮಾಡಿದ ನಂತರ ಎಷ್ಟಪ್ಪ ಅಂದರೆ ಈ ಒಂದು 5:6 ಏನಪ್ಪ ಅಂದ್ರೆ ಕೂಡಿಸಿದ್ರೆ ಏನಪ್ಪ ಅಂದ್ರೆ ಅದರ ಒಂದು ಬೆಲೆ ಏನಪ್ಪ ಅಂದ್ರೆ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಈಗ ಮಾಡ್ಬೋದು ನೋಡಿ ಸಿಂಪಲ್. ಈಗ ನೋಡಿರಿ ಈ ಒಂದು 8,000ಕ್ಕೆ 2,000 ಸೇರಿಸಿದ್ರೆ ಎಷ್ಟಾಯಿತು 10,000. ಅಂದರೆ ಅನುಪಾತ 5 ಇದೆ, 2 ಇಲ್ಲಿ 10,000 ಬಂತು. ಈ ಒಂದು 10,000ಕ್ಕೆ 2,000 ಕೂಡಿಸಿದ್ರೆ ಎಷ್ಟಾಗುತ್ತೆ 12,000. ವ್ಯತ್ಯಾಸ ಎಷ್ಟು ಬಂತು 2,000 ಹೆಚ್ಚಿಗೆ ಮಾಡಿರಲ್ಲ. 10,000ಕ್ಕೆ 2,000 ಹೆಚ್ಚಿಗೆ ಮಾಡಿದ್ರೆ 12,000. ಅಂದರೆ 2 6 12 ಅಂದರೆ 5:6 ಆಯ್ತಲ್ಲ. ನೋಡಿರಿ ಎಷ್ಟು 2 ಕೂಡ ಏನಪ್ಪ ಅಂದ್ರೆ ಟ್ಯಾಲಿ ಆಯಿತು. ಸೊ ಅದರಿಂದ ಅವರಿಬ್ಬರ ಒಂದು ಮೂಲ ವೇತನ ಸಂಬಳ ಎಷ್ಟಪ್ಪ ಅಂದ್ರೆ 8,000 ಮತ್ತು 10,000 ರೂಪಾಯಿಗಳಂತ ನಾವು ಹೇಳ್ಬೋದು. ಎಸ್, ಇಲ್ಲೊಂದಿದೆ ನೋಡ್ರಿ. 3 ಸಂಖ್ಯೆಗಳ ಅನುಪಾತ 2ನೇ 1 ಅನುಪಾತ 3ನೇ 2 ಅನುಪಾತ 4ನೇ 3 ಆಗಿದೆ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 36 ಆಗಿದ್ದರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇವು ಭಿನ್ನ ರಾಶಿಯಲ್ಲಿದ್ದಾವೆ. ಸೊ ಅದು ಎಸ್ಪೆಷಲಿ ಏನಪ್ಪ ಅಂದ್ರೆ ಅಂಶ ಮತ್ತು ಛೇದಗಳು ಬೇರೆ ಬೇರೆ ಇದಾವೆ. ಸೊ ನಮಗೆ ಯಾವುದೇ ಒಂದು ಭಿನ್ನ ರಾಶಿಗಳ ಹೋಲಿಕೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ದೊಡ್ಡದು ಅಥವಾ ಚಿಕ್ಕದು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ಒಂದು ಛೇದಗಳು ಏನಪ್ಪ ನಮಗೆ ಸಮನಾಗಿರಬೇಕು ಅಥವಾ ಅಂಶಗಳಾದರೂ ಸಮನಾಗಿರಬೇಕು. ಸೊ ನಾವು ಎಸ್ಪೆಷಲಿ ಛೇದಗಳ ಸಮನಾಗಿದ್ದಾಗ ಏನಪ್ಪ ಅಂದ್ರೆ ಆ ಒಂದು ಭಿನ್ನ ರಾಶಿಗಳನ್ನು ನಾವು ನೇರವಾಗಿ ಅವುಗಳ ಸಂಕಲನ ಮಾಡ್ಬೋದು ಅಥವಾ ವ್ಯವಕಲನವನ್ನು ಕೂಡ ಮಾಡ್ಬೋದು. ಸೊ ಹಾಗಾದರೆ ಛೇದಗಳನ್ನ ಸಮ ಮಾಡಲಿಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ನಾವು ಆ ಒಂದು ಛೇದಗಳ ಲಸವನ್ನು ಏನಪ್ಪ ಅಂದ್ರೆ ಕಂಡುಹಿಡ್ಬೇಕು, LCM ಅಂತ ಕರಿತೀವಿ ನಾವು. ಸೊ ಈಗ ಒಂದೊಂದು ಮಾಡ್ತಗೊಂಡು ನಾವೀಗ ಸೊ ಇದೇನು ಹೇಳ್ತಪ್ಪ ಅಂದರೆ, ಸೊ 2 3 4 ಲಸ ತೆಗಿಯೋಣ. 2 1 3, 2 ಮಗ್ಗಿಲ 3 ಇಲ್ಲ 3ಕ್ಕೆ 3, 2 2 4 ಇದೆ. ಅಗೇನ್ 2ರಲ್ಲಿ ಗುಣಿಸ್ತೀನಿ, 1ಕ್ಕೆ 1, 3 ಮಗ್ಗಿಲಿಲ್ಲ 3ಕ್ಕೆ 3, 2 1 ಅಗೇನ್ ನೆಕ್ಸ್ಟ್ 3 ತೊಗೊಳ್ಳೋಣ. 1 3 1 1 ಇವನ್ನ ಗುಣಿಸೋಣ. 2 ಗುಂಡ್ಲೆ 4 ಗುಣಿಸಿದ್ರೆ ಎಷ್ಟಾಗ್ತಪ್ಪ ಅಂದರೆ 2 2 4, 4 3 12. ಓಕೆನಾ, 12 ಆಗುತ್ತೆ. ಲಾಸ್ ಎಷ್ಟಾಗುತ್ತೆ 12 ಆಗುತ್ತೆ. ಸೊ ಇವಾಗ ನೋಡ್ರಿ ಅನುಪಾತಗಳನ್ನು ಈ ಒಂದು ಛೇದ 2 ಇದೆ, ಇದು 12 ಆಗ್ಬೇಕು. ಎಷ್ಟಿಂದ ಗುಣಿಸೋಕು 6ಲಿಂದ. 6ಅನ್ನು ಅಂಶಕ್ಕೆ ಗುಣಿಸೋಣ. 6 6 1 6. ಓಕೆನಾ, ಈಗ ನೋಡ್ರಿ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಈ ಒಂದು ಛೇದ 3 ಇದಿಲ್ಲ 12 ಆಗ್ಬೇಕಾದ್ರೆ 3 4 12. ಆ 4ಅನ್ನು ಈ ಒಂದು ಅಂಶಕ್ಕೆ ಗುಣಿಸ್ಬೇಕು. 2 ಇದ್ರ ಅಂಶ 2 4 8. ಓಕೆನಾ, ನೆಕ್ಸ್ಟ್ ನೋಡ್ರಿ ಏನು ಹೇಳಿದ್ರೆ ನೋಡ್ರಿ, ಈಗ ಈ ಒಂದು ಛೇದ ಇದರಲ್ಲಿ 4 ಇದೆ. ಈ ಒಂದು 4 12 ಆಗ್ಬೇಕಾದ್ರೆ 4 3 12. ಆ 3ಅನ್ನು ಈ ಒಂದು ಅಂಶ ಎಷ್ಟಿದೆ 3 ಇದೆ, 3 ಗುಣಿಸೋಣ. 4 3 ಅಂದರೆ 3 3 9.
ಸೊ ಈ ರೀತಿ ಏನಪ್ಪ ಅಂದ್ರೆ ಭಿನ್ನರಾಶಿಯಲ್ಲಿ ಕೊಟ್ಟಾಗ ಈ ಅನುಪಾತಗಳು ಎಷ್ಟು ಬರ್ತಪ್ಪ ಅಂದ್ರೆ ಲಸವನ್ನು ತೆಗೆದುಕೊಂಡ ನಂತರ 6:8:9 ಬಂತು. ಸೊ ಇವಾಗ ಏನಪ್ಪ ಇಷ್ಟು ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಏನು ಪ್ರಶ್ನೆ ಕೇಳಿದ್ರಪ್ಪ ಅಂದರೆ ಇಷ್ಟು ಬಂದ ನಂತರ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 36 ಆಗಿದ್ದರೆ ಎಷ್ಟಾಗಿದ್ದರೆ 36. ಅಂದರೆ ಅತಿ ದೊಡ್ಡ ಸಂಖ್ಯೆ 9 ಮೈನಸ್ ವ್ಯತ್ಯಾಸ ಅಂದ್ರೆ ಮೈನಸ್ ಅತಿ ಚಿಕ್ಕ ಸಂಖ್ಯೆ 6. ಸೊ ಇವುಗಳ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ರೆ 36 ಅಂತ ಹೇಳಿದರೆ ಓಕೆನಾ. 36 ಮಾಡೋಣ. ಈಗ 9ರಲ್ಲಿ 6 ಹೋದ್ರೆ ಎಷ್ಟು 3 ಈಜು ಕೊಟ್ಟೇನಪ್ಪ ಅಂದ್ರೆ 36 ಅನುಪಾತ ಅಲ್ಲ. ಸೊ ಅದರಿಂದ 9x - 6x ಮಾಡಿದ್ರೆ 3x. ಓಕೆ, ಈಗ ಎಕ್ಸ್ನ ಬೆಲೆ ಬೇಕಪ್ಪ. ಎಕ್ಸ್ ಈಜು ಕೊಟ್ಟು ಎಷ್ಟಪ್ಪ ಅಂದ್ರೆ 3 36 3 12 36. ಆದ್ದರಿಂದ ಎಕ್ಸ್ನ ಬೆಲೆ ಎಷ್ಟಪ್ಪ ಅಂದ್ರೆ 12 ಅಂತ ಆಗುತ್ತೆ. ಓಕೆನಾ. ಸೊ ಈಗ ಎಕ್ಸ್ನ ಬೆಲೆ ಸಿಕ್ತು. ಈಗ ಆ ಸಂಖ್ಯೆಗಳು ಯಾವಂತ ಕೇಳಿದರೆ ಸಂಖ್ಯೆಗಳಂತ ಬಂದಾಗ ಈಗ ಎಕ್ಸ್ನ ಬೆಲೆ 9 ಆಯಿತು. ನೆಕ್ಸ್ಟ್ 9x ಅಂದರೆ 12 9 108 ಮೈನಸ್ ಅಥವಾ ಸಂಖ್ಯೆಗಳು ಕೇಳಿದ್ರೆ ಸಂಖ್ಯೆಗಳು ಅಷ್ಟೇ ಮಾಡೋಣ 108 ಮತ್ತು ಚಿಕ್ಕ ಸಂಖ್ಯೆ ಈಗ ಚಿಕ್ಕ ಸಂಖ್ಯೆ ಎಷ್ಟು 6x ಅಂದರೆ 12 72. ಸೊ ಹಾಗಾದರೆ ಆ ಒಂದೆರಡು ಸಂಖ್ಯೆಗಳು ಯಾವಪ್ಪ ಅಂದ್ರೆ 108 ಮತ್ತು 72. ಅತಿ ದೊಡ್ಡ ಸಂಖ್ಯೆ 108, ಅತಿ ಚಿಕ್ಕ ಸಂಖ್ಯೆ ಎಷ್ಟಪ್ಪ ಅಂದರೆ 72 ಅಂತ ನಾವು ಈ ರೀತಿ ಸುಲಭವಾಗಿ ಏನಪ್ಪ ಅಂದ್ರೆ ಕಂಡುಹಿಡಿಬೇಕು. ಭಿನ್ನರಾಶಿಗಳು ಕೊಟ್ಟಾಗ ಛೇದಗಳು ಬೇರೆ ಬೇರೆ ಇದ್ರಪ್ಪ ಅಂದ್ರೆ ಅವುಗಳನ್ನು ನಾವು ಈ ಒಂದು ಲಸ ಕಂಡುಹಿಡಿಯೋದ್ರ ಮೂಲಕ ಏನಪ್ಪ ಅಂದ್ರೆ ಅವುಗಳನ್ನು ಸಮ ಮಾಡಿಕೊಂಡು ಈ ರೀತಿಯಾಗಿ ಹೋಲಿಕೆಯನ್ನು ಮಾಡಬಹುದು. ಸೊ ಈ ಒಂದು ಅನುಪಾತ ಮತ್ತು ಸಮಾನುಪಾತ ಭಾಳ ದೊಡ್ಡದು. ಸೊ ಇದರಲ್ಲಿ ಹೆಚ್ಚಾಗಿ ಪ್ರಶ್ನೆಗಳು ಬರುವುದು ಈ ಒಂದು ನಾಣ್ಯಗಳ ಮೇಲೆ ಮತ್ತು ವಯಸ್ಸಿನ ಮೇಲೆ ಮತ್ತು ಅದು ಬಿಟ್ಟರೇನಪ್ಪ ಅಂದರೆ ಈ ಒಂದು ಆದಾಯವನ್ನು ಓಕೆನಾ ಸಂಬಳ ಮತ್ತು ಆದಾಯ ಖರ್ಚು ಕೊಟ್ಟು ಅವುಗಳ ಮತ್ತು ಅದರಲ್ಲಿ ಹೆಚ್ಚಿಗೆ ಮಾಡಿ ಕಡಿಮೆ ಮಾಡಿದಾಗ ಅಲ್ಲಿ ಒಂದು ಅನುಪಾತ ಕೇಳ್ತಾರೆ. ಸೊ ಈ 3 ರೀತಿಯ ಪ್ರಾಬ್ಲಮ್ಗಳು ಈ ಒಂದು ಅನುಪಾತ ಮತ್ತು ಸಮಾನುಪಾತದಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾವು ಒಂದು ಹೊಸ ಪಾಠವನ್ನು ಚರ್ಚೆ ಮಾಡೋಣ. ನಮಸ್ಕಾರಗಳು.